ನನ್ನ ಫ್ರೆಂಡಿಗೆ ನಾನೇ ಚಿತ್ರಾನ್ನ ಮಾಡಿ ಇವತ್ತು ತಗೊಂಡೋಗೋಣ ಅಂತ ಅಂದ್ಬಿಟ್ಟು ಮಾಡಿದ್ದೀನಿ. ಏನಕ್ಕಪ್ಪ ಅಂದರೆ ಅವಳಿಗೆ ನಮ್ಮನೆ ಚಿತ್ರಾನ್ನ ಅಂದರೆ ತುಂಬ ಇಷ್ಟ. ಸೊ ಅದಕ್ಕೆ ಮಾಡಿದೆ. ಏನು ರೀಸನ್ನು ಅಂತಂದರೆ, ಇವಾಗ ಫ್ರೆಂಡು ಅಂತಂದಮೇಲೆ ಕಷ್ಟ ಸುಖ ಎಲ್ಲನೂ ಶೇರ್ ಮಾಡ್ಕೊಂಡಿರ್ತೀವಿ. ನಮ್ಮ ಕಷ್ಟಕ್ಕೆ ಅವರಾಗಿರ್ತಾರೆ, ಅವ್ರ ಕಷ್ಟಕ್ಕೆ ನಾವಾಗಿರ್ತೀವಿ. ಪ್ರತಿಯೊಂದು ಹಂತದಲ್ಲೂ ಏಯ್ ಇವಳು ನನಗೆ ಬೆಸ್ಟ್ ಫ್ರೆಂಡ್, ಇವನು ನನಗೆ ಬೆಸ್ಟ್ ಫ್ರೆಂಡ್ ಆ ಥರ ಯಾರಾದರೂ ಇರ್ತಾರಲ್ವ ನಿಮ್ಮ ಲೈಫಲ್ಲಿ. ಸೊ ನನ್ನ ಲೈಫಲ್ಲಿ ತುಂಬ ನಂದು ಸ್ಮಾಲ್ ಸರ್ಕಲ್. ಸೊ ಅದರಲ್ಲಿ ತುಂಬ ಒಳ್ಳೆ ಫ್ರೆಂಡ್ ಅಂತಲೇ ಹೇಳ್ಬೋದು. ನೆನ್ನೆ ಬರ್ತಡೇ ಇತ್ತು. ಆ್ಯಕ್ಚುಲಿ ಅವಳು ಮೊನ್ನೆನೇ ಊರಿಗೆ ಹೋಗ್ಬಿಟ್ಟಿದ್ಲು. ಕಂಗ್ರ್ಯಾಚುಲೇಷನ್ ಬ್ರದರ್. ಸೊ ನೆನ್ನೆ ಹೋಗಿ ಇದು ಮಾಡೋಕ್ಕಾಗಿಲ್ಲ, ಅಂದರೆ ಬಿಕಾಸ್ ಅವಳು ಇರಲಿಲ್ಲ, ಬಂದಿದ್ದೆ ಇವತ್ತು. ಸೊ ಅದಕ್ಕೆ ಚಿತ್ರಾನ್ನ ಮಾಡಿ ತೊಗೊಂಡೋಗ್ತಾ ಇದ್ದೀನಿ. ಆ್ಯಂಡ್ ಅವಳಿಗೆ ಸರ್ಪ್ರೈಸ್ ಮಾಡೋಣ ಅಂತ ಒಂದು ಸ್ಯಾರಿ ಪರ್ಚೇಸ್ ಮಾಡಿದ್ದೀನಿ. ಆಯಿತು, ಆಮೇಲೆ ಸುಮ್ಮನೆ ರ್ಯಾಂಡಮ್ ಆಗಿ ರೀಲ್ಸ್ ನೋಡ್ತಾ ಇದ್ಲು. ಆವಾಗ ತೋರಿಸಿದ್ದು, ಇದು ಯಾವ ಸ್ಯಾರಿ ಇದೆ, ಇದು ಎಷ್ಟು ಚೆನ್ನಾಗಿದೆ ಅಲ್ಲ ನೋಡು ಅಂತ. ಸೊ ಅವಾಗ ನಾನು ಹೇಳಿದೆ ಇದು ಸೆಮಿ ಕ್ರೇಪ್ ಸ್ಯಾರಿ ಅಂತ. ಆವಾಗ ತಮಾಷೆಗೆ ನನಗೆ ತಕ್ಕೊಡು, ನಂಗೆ ಅದೆಲ್ಲ ಗೊತ್ತಿಲ್ಲ ತೆಕ್ಕೊಡು ಅಂತ ಹೇಳ್ತಾ ಇದ್ದು. ಸೊ ಅದೇ ಥರನೇ ಸೆಮಿ ಕ್ರೇಪಲ್ಲೇ ತಗೊಂಡಿದ್ದೀನಿ. ನೋಡೋಣ ಹಿಂಗೆ ಅವ್ಳಿಗೆ ಇಷ್ಟ ಆಗುತ್ತಾ ಇಲ್ವಾ ಅಂತ. Let us start. Come 1, 2, 3. ಯಾವುದೇ ರಿಲೇಷನ್ಶಿಪ್ ಆಗಿರಲಿ, ಅದು ಫ್ರೆಂಡ್ಶಿಪ್ ಆಗಿರಲಿ, ಲವ್ ಆಗಿರಲಿ, ಅಣ್ಣ ತಮ್ಮ ಅಕ್ಕ ತಂಗಿ, ಯಾವುದೇ ರಿಲೇಷನ್ಶಿಪ್ಪಲ್ಲಿ ಏನಾದರೂ ಒಂಚೂರು ಜಗಳ ಆಗಿರ್ಬೋದು, ಕೋಪ ಮುನ್ಸ್ಕೊಳ್ಳೋದು, ಈ ಥರ ಏನೇ ಇದ್ರೂ ಅದನ್ನು ಕ್ಷಮಿಸಿ, ಅಂದರೆ ಅದನ್ನು ನಾನು ಇದು ಮಾಡಿದ್ದು ತಪ್ಪು ಅಂತ ಅವ್ರು ಅರ್ಥ ಮಾಡಿಕೊಂಡು ವಾಪಸ್ ಬಂದು ಮತ್ತೆ ಮಾತಾಡಿಸ್ತಾರೆ. ಆ್ಯಂಡ್ ಅದೇ ಪ್ರೀತಿನ ತೋರಿಸ್ತಾರೆ. ಮತ್ತು ನಮ್ಮ ಕಷ್ಟದಲ್ಲಿ ನಮ್ಮ ಏನೇ ಒಂದು ಅಪ್ಸ್ ಆ್ಯಂಡ್ ಡೌನ್ಸ್ ಎಲ್ಲದ್ರ ಜೊತೆಗೆ ಅವ್ರು ಇರ್ತಾರೆ. ಕಣ್ಣಲ್ಲಿ ನೀರು ಬಂದಾಗ ಕಣ್ಣು ಒರೆಸೋದಾಗಿರ್ಬೋದು, ಇಲ್ಲ ಏನೂ ಆಗಲ್ಲ ನಾನು ನಿನ್ನ ಜೊತೆಗಿರ್ತೀನಿ ಅಂತ ಆಗಿರ್ಬೋದು. ಈ ಥರ ಎಲ್ಲ ಮಾತುಗಳನ್ನ ಆಡಿಕೊಂಡು ನಮ್ಮ ಜೊತೆಗೆ ಯಾರಿರ್ತಾರೆ ನೋಡಿ, ಅವರೇ ಟ್ರೂ ಅಂತ ನಾನು ನಂಬ್ತೀನಿ. ಆ್ಯಕ್ಚುಲಿ ನನ್ನ ಲೈಫಲ್ಲಿ ಫ್ಯೂ ಮೆಂಬರ್ಸ್ ಇದ್ದಾರೆ, ಅದರಲ್ಲಿ ಒನ್ ಆಫ್ ದಿ ಬೆಸ್ಟ್ ಫ್ರೆಂಡ್ ಅಂತಲೇ ಹೇಳ್ಬೋದು. ಅವಳದು ಬರ್ಡೇಗೆ ಸುಮ್ಮನೆ ಒಂದು ಸ್ಮಾಲ್ ಸರ್ಪ್ರೈಸ್ ಕೊಡೋಣ ಅಂತ ಅಂದ್ಬಿಟ್ಟು ಕೊಡ್ತಾಯಿದ್ದೀನಿ ಅಷ್ಟೇ. ಇದು ಆ್ಯಕ್ಚುಲಿ ಚೆನ್ನಾಗಿರೋ. ಆ್ಯಂಡ್ ಇವಾಗ ನಮ್ಮಲ್ಲೂ ಜಗಳ ಆಗಿದೆ, ಇದಾಗಿದೆ, ಮುನ್ಸ್ಕೊಳ್ಳೋದು ಆ ಥರ ಎಲ್ಲ ಇದ್ದೇ ಇರುತ್ತೆ. ಯಾವುದೇ ರಿಲೇಷನ್ಶಿಪ್ಪಲ್ಲಾಗಲಿ ಇದ್ದೇ ಇರುತ್ತೆ. ಅವಳು ನಾನು ತುಂಬ ಜಗಳ ಮಾಡ್ತೀವಿ. ಯಾವ ಕ್ಷಣಕ್ಕೆ ಅಂದರೆ, ಇವಾಗ ನಾವು ಆಫೀಸಲ್ಲಿ ಒಟ್ಟಿಗೆ ಇಬ್ಬರು ಕೆಲಸ ಮಾಡ್ತೀವಿ. ಯಾವ ಕ್ಷಣ ಅಂದರೆ, ನಾವು ಮನೆಗೆ ಹೋಗೋ ಅಷ್ಟರಲ್ಲಿ ಇವಾಗ ನಾವು ರೇಗಾಡಿರ್ತೀವಿ, ಜೋರಾಗಿ ವಾಯ್ಸ್ ರೈಸ್ ಮಾಡಿ ಮಾತಾಡಿರ್ತೀವಿ. ಬಟ್ ಸ್ಟಿಲ್ ಆದ್ರೂ ನಾನು ದೀಕ್ಷಾ ಅಂದಿದ ತಕ್ಷಣ ಅವಳು ಮಾತಾಡ್ಬಿಡ್ತಾಳೆ, ಅವಳು ಅಷ್ಟೇ ಯಶೋ ಅಂತ ಅಂದಿದ ತಕ್ಷಣ ನಾನು ಮಾತಾಡ್ಬಿಡ್ತೀನಿ. ಅಂದರೆ ಅದು ಅಲ್ಲಿಗೆ ಮರ್ತು ಹೋಗ್ತೀವಿ, ಕಂಟಿನ್ಯೂ ಮಾಡ್ಕೊಂಡು ಹೋಗೋದಿಲ್ಲ. ಸೊ ಇದೇ ಅಳವಡಿಸ್ಕೊಂಡ್ರೆ ಎಲ್ಲ ರಿಲೇಷನ್ಶಿಪ್ಪು ಚೆನ್ನಾಗಿರುತ್ತೆ ಅಂತ ನಾನು ಭಾವಿಸ್ತೀನಿ. ನಮ್ಮ ಖುಷಿನ ಯಾರು ಬಯಸ್ತಾರೆ ಮತ್ತು ನಮಗೆ ಸಪೋರ್ಟಿವ್ ಆಗಿರ್ತಾರೆ, ಒಳ್ಳೆಯದನ್ನು ಬಯಸ್ತಾರೆ, ಇಂಥವ್ರನ್ನ ಕಳ್ಕೊಬೇಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡಬೇಕು ಕಾಣೆ ಏನಲ್ಲ, ನೀನು ಗೆಸ್ ಮಾಡ್ಬೇಕು. ಆ್ಯಕ್ಚುಲಿ ನಾನು ಬ್ಯಾಗಲ್ಲಿ ಏನೋ ತಂದಿದ್ದೀನಿ, 2 ಐಟಮ್ ತಂದಿದ್ದೀನಿ. ಒಂದು ಗೆಸ್ ಮಾಡೋಕ್ಕಾಗಲ್ಲ ಅನಿಸುತ್ತೆ, ಇನ್ನೊಂದು ಗೆಸ್ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಏನಿರ್ಬೋದು? ಕ್ಲೂ ಕೊಡಕ್ಕ ಸ್ವಲ್ಪ ಯೋಚನೆ ಮಾಡು, ಆಮೇಲೆ ಕ್ಲೂ ಕೊಡ್ತೀನಿ. ನಾನು ಮನೆಗೆ ಹೋಗ್ಲಿಲ್ಲ ಅಂತ ನಮ್ಮ ಅಜ್ಜಿ ತಾತ ತುಂಬಾನೇ ಗಾಬರಿ ಆಗ್ತಾರೆ. ಅದಲ್ಲ ಬೇರೆ, ನಿಂಗೆ ಅಂತ. ಹಾಂ, ನಿಂಗೆ ಅಂತ. ಅಣ್ಣ ನನ್ನ ಕೈಯಲ್ಲಿ ಆಯ್ತಾ? ಏನೇನು ಫಂಕ್ಷನ್ ಕೂರಿಸ್ಕೊಬ್ರಕ್ಕ ಅಲ್ಲ, ಅಂದರೆ ಕ್ಲೂ ಕೊಡ್ಲಾ? ಓಕೆ, ಕ್ಲೂ ಅಂದರೆ ನೀನು ಒಂದು ಸ್ವಲ್ಪ ದಿನದ ಮುಂಚೆ ನನ್ನ ಹತ್ರ ತೋರಿಸ್ಬಿಟ್ಟು ಇದಕ್ಕೇನು ಹೇಳ್ತಾರೆ, ಇದು ನಂಗೆ ತಕ್ಕೊಡು ಅಂತ ಕೇಳಿದ್ದೇವೆ. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ. ಅಷ್ಟೇ ಕ್ಲೂ ಕೊಡೋಣ, ಜಾಸ್ತಿ ಕೊಡೋಕ್ಕಾಗಲ್ಲ, ಸುಮಾರು ಕೇಳ್ತೀನಿ. ಅದಕ್ಕೆ ಇವಾಗ ರೀಸೆಂಟಾಗಿ
ಗೋಬಿ ಅಲ್ಲ ನಾಯಿ. ತಿನ್ನೋದಲ್ಲ 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 ಬೇರೆ ಜಾಸ್ತಿ ದಿನ ಆಗಿಲ್ಲ. 1 ವೀಕ್ 10 ಡೇಸ್, ಮೋರ್ ದ್ಯಾನ್ 10 ಡೇಸ್ ಆಗಿರಲ್ಲ. ಫೋನಲ್ಲಿ ತೋರಿಸ್ಬಿಟ್ಟು ನಂಗೆ ಕೇಳಿದೆ ನೀನು. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ತೋರಿಸ್ಬಿಟ್ಟು ನೀನು ನಂಗೆ ಕೇಳಿದ್ದೆ, ಇದನ್ನೇ ತೆಕ್ಕೊಡು, ಇದು ನೋಡು, ಇದಕ್ಕೇನು ಫಸ್ಟು ನೀನು ಇದಕ್ಕೇನು ಹೇಳ್ತಾರೆ ಅಂತ ಕೇಳಿದೆ. ಅದಾದ್ಮೇಲೆ ಇದು ನಂಗೆ ತೆಕ್ಕೊಡು ಅಂತ ಕೇಳಿದೆ ನೀನು. ಸುಮಾರು ಕೇಳ್ತಿರ್ತೀನಿ ನಿನ್ನ ನಾನು ಅದಕ್ಕೆ ಹೇಳಿದ್ದು ರೀಸೆಂಟ್ ಅಂತ. ರೀಸೆಂಟ್ ಆಗೋ ಸುಮಾರು ಕೇಳಿದ್ದೀನಿ ಕಡೆ. ಹೌದಾ? ನೋಡಿದಿನೆಲ್ಲ ಕೊಡಿಸುವಂತ ಏನು ಹೇಳಿದ್ದೀನಿ ಯೋಚನೆ ಮಾಡು. ಇನ್ಸ್ಟಾಗ್ರಾಮ್ ಅನ್ಸುತ್ತೆ. ಇನ್ಸ್ಟಾಗ್ರಾಮಲ್ಲಿ ಹೆಂಗೆ ನೋಡಿ ನಿಂಗೆ ಕಳಿಸಿದ್ರೆ ಐ ಥಿಂಕ್ ನಾ ಅದು ಕಳಿಸಿಲ್ಲ ನೀನು ನನಗೆ. ಏನು ವಸ್ತು ಅಂತ ಆದ್ರೂ ಕ್ಲೂ ಕೊಡು. ವಸ್ತುನೇ ಅದು, ಅದೇ ತಿನ್ನೋ ಅಂಥದ್ದಲ್ಲ. ಲೈಕ್ ಹಾಕೊಳ್ಳುವಂಥದ್ದ. ಹಾಂ ಹೌದು, ಹಾಕ್ಕೊಳ್ಳೋದು. ಅದು ನಿಮಗೆ ತುಂಬ ಇಷ್ಟ ಆಗುತ್ತೆ. ನಿಂಗೆ ತುಂಬ ಇಷ್ಟ ಆಗುತ್ತೆ. ನೀನು ಹಾಕ್ಕೊಂಡು ಫೋಟೋ ಎಲ್ಲ ತೆಗೋತಾ ಇರ್ತೀಯ ಅವಾಗವಾಗ. ಹಾಂ, ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದು. ಓಕೆ, ಇನ್ನೂ ಒಂದು ಕ್ಲೂ ಕೊಡ್ತೀನಿ. ನೀನು ಅದನ್ನ ಹಾಕ್ಕೊಂಡು ಮೇನ್ಲಿ ಹೂ ಮುಡ್ಕೊತೀಯ. ಸ್ಯಾರಿನಾ? ಹಾಂ, ಡೌಟ್ ಇತ್ತು ಬಟ್ ಆದ್ರೂ ಬಿಡಂಗೆಲ್ಲ ಕಡಿಮೆ ಹಂಗೆ ಮುಚ್ಚಿರ್ಬೇಕು. ತಗೋ ತೆಗಿ. ಗೆಸ್ ಮಾಡಿದ್ದಕ್ಕೆ ಕೊಡ್ತಾ ಇದ್ದೀನಿ, ಇಲ್ಲಾಂದ್ರೆ ಮನೆಗೆ ವಾಪಸ್ ತಗೊಂಡೋಗ್ತಿದ್ದೆ. ಗೊತ್ತಾಯ್ತಾ ಇದು ಯಾವ್ದಂತ? ಪ್ಯೂರ್ ಅದು ಸಾಫ್ಟ್ ಸಿಲ್ಕ್ ಬರುತ್ತೆ. ಚೆನ್ನಾಗಿದೆ ಕಲರು. ಎಲ್ಲಿ ಸಿಗ್ತಾ ಇದು? ಇದು ಸ್ಯಾರಿ ಅಂಗಡಿಲಿ ಇನ್ನೇನು ಸಿಗುತ್ತೆ? ಇಲ್ಲಿ ನಾನು ಸುಮಾರು ಕಡೆ ಕೇಳಿದ್ದೀನಿ, ಇದು ಮತ್ತೆ ಬ್ಲೂ ಕಲರ್ ಎರಡೂ ತೋರಿಸಿ ಕೇಳಿದ್ದೀನಿ, ಸಿಕ್ಕಿಲ್ಲ ನನಗೆ. ಥ್ಯಾಂಕ್ ಯು ಸೋ ಮಚ್. ಇದು ನಾನೇ ಮಾಡಿರೋದು. ಒಬ್ರಕ್ ನೋವು ಇಕ್ಬೇಡ್ರಿ, ನಾವು ಒಬ್ರಿಗೆ ಅನ್ಯಾಯ ಮಾಡ್ದವ್ರಲ್ಲ. ಚಿತ್ರಾನ್ನದ ಗೊಜ್ಜದು ತೆಗ್ದೋಡ್ಕೊಳೆ. ಹಂಗಿದ್ರೆ ಓಕೆ. ಇದಕ್ಕೆ ಬೆಲೆ ಕಟ್ಬೋದು, ಆದರೆ ಆ ಗೊಜ್ಜಿಗೆ ಬೆಲೆ ಕಟ್ಟಕ್ಕಾಗಲ್ಲ. ನನ್ನ ಪ್ರೀತಿಯಿಂದ ಮಾಡ್ಕೊಂಡ್ ಬಂದಿರೋದು ಅದು. ಅದೇ ನೀನ್ ಮಾಡಿದ್ಯಾ ಅನ್ನೋದು ಸ್ವಲ್ಪ ಭಯ ಆಗ್ತದೆ. ಅಕ್ಕ ಯಾಕೆ ಮಾನ ಮರ್ಯಾದೆ ತೆಗಿತ್ಯಾ?